ಓಂ ಗುರುಭ್ಯೋ ನಮಃ ಹರಿ ಓಂ. ಸೊ ಮೇ ತಿಂಗಳು ಮತ್ತು ವೈಶಾಖ ಮಾಸದ ಒಂದು 12 ರಾಶಿಗಳ ಫಲಾನುಫಲದ ಬಗ್ಗೆ ಮಾತಾಡೋದಾದರೆ, ಮೊದಲಿಗೆ ಮೇಷರಾಶಿ. ಸೊ ಮೇಷರಾಶಿ ಈಗ 7.5 ಒಂದು ಶನಿ ಪ್ರಭಾವವು ಈಗ ಸ್ಟಾರ್ಟ್ ಆಗ್ತಾಯಿದೆ. ತುಂಬ ಆತಂಕ, ಏನಾಗ್ಬಿಡುತ್ತೆ ಲೈಫಲ್ಲಿ, 7.5 ಸ್ಟಾರ್ಟ್ ಆಗಿದೆ, ಏನು ಪ್ರಾಬ್ಲಮ್ ಆಗುತ್ತೋ ಅಂತ ತುಂಬ ಒಂದು ಟೆನ್ಷನ್ ಮತ್ತು ಆತುರದಲ್ಲಿ ಜಾಸ್ತಿ ಒಂದು ಕಾಣ್ತಾ ಇರ್ತೀರ ಮೇಷರಾಶಿಯವರು. ಮತ್ತು ಲಾಸ್ಟ್ ಮಂತ್ಗೆ ಕಂಪೇರ್ ಮಾಡಿದ್ರೆ ಈಗ 7.5 ಪ್ರಭಾವ ಇದ್ದರೂ ಕೂಡ ಆಯಿತಾ, ನಿಮ್ಮ ಈ ಒಂದು ಮೇ ತಿಂಗಳಿನಲ್ಲಿ ಅಥವಾ ಒಂದು ವೈಶಾಖ ಮಾಸದಲ್ಲಿ ಸಾಕಷ್ಟು ಒಂದು ಲಾಭಾಂಶಗಳನ್ನೇ ಕಾಣುವಂಥ ಒಂದು ಮಾಸ ಆಗಿರುತ್ತೆ. ಹೇಳಬೇಕಂತ ಹೇಳಿದ್ರೆ ಭರಣಿ ಮತ್ತು ಒಂದು ಅಶ್ವಿನಿ ಮತ್ತು 1ನೇ ಪಾದ ಕೃತಿಕ ಈ ನಕ್ಷತ್ರದವರು ಈ ಮೇಷರಾಶಿಯವರು ಆಗಿರ್ತಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ, ಕೃಷಿಯ ಸಂಬಂಧಪಟ್ಟಂತೆ ಯಾರು ಒಂದು ಉದ್ಯೋಗಗಳು ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯದಾದ ಒಂದು ಕಾಲ ಅಂತ ಹೇಳ್ಬೋದು. ಅಂದರೆ ಮೇ ತಿಂಗಳಲ್ಲಿ ಒಂದು ಮಾನ್ಸೂನ್ ಕೂಡ ಸ್ಟಾರ್ಟ್ ಆಗುತ್ತೆ, ಮಳೆಯ ಪ್ರಮಾಣ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅಶ್ವಿನಿ ಮಳೆ ನಿಮಗೆ ಕೂಡುತ್ತೆ ಈ ಟೈಮಲ್ಲಿ. ಸೊ ಆ ಒಂದು ಕಾರಣದಿಂದ ಕಂಪೇರ್ ಮಾಡೋದು ಪರವಾಗಿಲ್ಲ. ಅಥವಾ ಈ ಒಂದು ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಯಾರೋ ಈ ಒಂದು ಉದ್ಯೋಗ ಮಾಡ್ತಿರ್ತಾರೋ ಒಂದು ಒಳ್ಳೆಯ ಲಾಭವನ್ನು ಕಾಣ್ತಿರ್ತಾರೆ. ಮತ್ತು ಆ ಒಂದು ಲಾಭ ಕಾಣಿದ್ರೂ ಕೂಡ ಆ ಒಂದು ತಕ್ಕಂತೆ ಬೆಲೆಗಳನ್ನು ನಿಮಗೆ ಕರೆಕ್ಟಾಗಿ ನಿಗದಿ ಆಗುತ್ತೆ. ಅಂದರೆ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಉತ್ತಮವಾದ ಫಸಲು ಬಂದರೂ ಕೂಡ ಅದು ತಕ್ಕಂತೆ ನಿಮಗೆ ಒಂದು ಲಾಭಗಳನ್ನು ಕಾಣ್ತಾ ಇರಲ್ಲ. ಎಷ್ಟೋ ಒಂದು ಟೊಮೊಟೊ ವ್ಯಾಪಾರ ಇರ್ಬೋದು, ಟೊಮೊಟೊ ಬೆಳೆಗಳಿರ್ಬೋದು, ಎಷ್ಟೋ ಸತಿ ಅದು ಬೀದಿ ಪಾಲಿರೋದು ನಾವು ನೋಡಿರ್ತೀವಿ, ಬೀದಿ ಪಾಲಾಗಿರೋದು. ಸೊ ಆ ಒಂದು ಟೈಮಲ್ಲಿ ಆ ಟೈಮಲ್ಲಿ ಆ ಥರ ಒಂದು ಆಗೋ ಚಾನ್ಸ್ಗಳಿಲ್ಲ. ನೀವು ಯಾವತ್ತೂ ಎಷ್ಟೋ ಒಂದು ಉತ್ತಮವಾದ ಬೆಳೆಗಳು ಬೆಳೆದಿರ್ತೀರೋ ಅದು ತಕ್ಕಂತೆ ನಿಮಗೆ ಲಾಭಾಂಶವನ್ನು ಈ ಒಂದು ಮೇ ತಿಂಗಳಲ್ಲಿ ಕಾಣ್ತಾ ಇರ್ತೀರ. ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಉಪಕರಣಗಳಿರುತ್ತೆ, ಉಪಕರಣಗಳನ್ನ ಯಾರು ವ್ಯಾಪಾರ ಮಾಡ್ತಿರ್ತಾರೆ, ಅಥವಾ ಒಂದು ಗೊಬ್ಬರ ವ್ಯಾಪಾರ ಇರ್ಬೋದು, ಒಂದು ಟ್ರ್ಯಾಕ್ಟರ್, ಒಂದು ಕೃಷಿಗೆ ಸಂಬಂಧಪಟ್ಟಂದರೆ ಟ್ರ್ಯಾಕ್ಟರ್ ವ್ಯಾಪಾರ ಯಾರು ಬಿಸ್ನೆಸ್ ಮಾಡ್ತಿರ್ತಾರೋ, ಅದು ಗೊಬ್ಬರ ವ್ಯಾಪಾರ ಯಾರು ಮಾಡ್ತಿರ್ತಾರೋ, ಒಂದು ಔಷಧಿ ವ್ಯಾಪಾರ ಯಾರು ಮಾಡ್ತಿರ್ತಾರೋ ಅವ್ರಿಗೂ ಕೂಡ ಈ ಒಂದು ತಿಂಗಳಲ್ಲಿ ಲಾಭಾಂಶವನ್ನು ಕಾಣ್ತಾ ಇರ್ತೀರ. ನೆಕ್ಸ್ಟ್ ಏನೇನಪ್ಪ ಅಂತ ಹೇಳಿದ್ರೆ, ಈ ಒಂದು ರಾಶಿಯ ಒಂದು ತಂದೆ ತಾಯಿಗಳು ಒಂದು ಸುಖವಾದ ಇರುವಂಥ ಒಂದು ಕಾಲ. ಅಂದರೆ ಈ ಒಂದು ರಾಶಿಯ ಒಂದು ಮಕ್ಕಳಿಗೆ ಎಷ್ಟೋ ದಿನದಿಂದ ಉದ್ಯೋಗದಲ್ಲಿ ತೊಂದರೆಗಳಾಗ್ತಾ ಇರುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅವರು ಪಾಸ್ ಆಗ್ತಾ ಇರಲ್ಲ, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇರಲ್ಲ, ತುಂಬ ಫೇಲ್ಯೂರ್ಸ್ಗಳು ತುಂಬ ಕಾಣ್ತಾ ಇರುತ್ತೆ. ಬಟ್ ಈ ಒಂದು ಮಾಸದಲ್ಲಿ ಮೇ ತಿಂಗಳಲ್ಲಿ ನಿಮಗೆ ಒಂದು ಉದ್ಯೋಗಾವಕಾಶ ನಿಮಗೆ ಹುಡುಕಿ ಬರುತ್ತದೆ. ಬಟ್ ನೀವು ಯಾವ ಥರ ನೀವು ಪ್ರಯತ್ನ ಮಾಡ್ತೀರೋ ಆ ಪ್ರಯತ್ನಕ್ಕೆ ತಕ್ಕಂತೆ ಮತ್ತು ಪ್ರತಿಫಲಗಳು ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಇರ್ತೀರ. ಅಂದರೆ ಈ ಒಂದು ರಾಶಿ ಯಾರು ತಂದೆ ತಾಯಿಗಳಿರ್ತಾರೋ ಒಂದು ಸುಖವಾದ ಕಾಲ, ಒಂದು ಖುಷಿಯಾದ ತರುವಂಥ ಒಂದು ಮಾಸ ಆಗಿರುತ್ತೆ. ಉದ್ಯೋಗದಲ್ಲಿ ಅವರಿಗೆ ಸಾಕಷ್ಟು ಏಳಿಗೆಯನ್ನು ಕಾಣ್ತಿರ್ತೀರ. ಮತ್ತು ಕಬ್ಬಿಣ ಸಂಬಂಧಪಟ್ಟಂತೆ ಯಾರು ಬಿಸ್ನೆಸ್ ಮಾಡ್ತಿರ್ತೀರ, ಅಂದರೆ ಕಬ್ಬಿಣ ರಿಲೇಟೆಡ್ ಏನೇ ಇರ್ಬೋದು, ಮನೆ ಕಟ್ಟೋಗೆ ಬಳಸೋ ಕಬ್ಬಿಣ ಇರ್ಬೋದು, ಅಥವಾ ಸ್ಕ್ರ್ಯಾಪ್ ಯಾರು ಬಿಸ್ನೆಸ್ ಮಾಡ್ತಿರ್ತೀರ, ಮತ್ತು ಇನ್ನು ಯಾವುದೇ ಸಂಬಂಧಪಟ್ಟಂತೆ ಸ್ಟೀಲ್ ಇಂಡಸ್ಟ್ರಿ ಇರ್ಬೋದು, ಕಬ್ಬಿಣ ಇಂಡಸ್ಟ್ರಿ ಇರ್ಬೋದು, ಈ ಇಂಡಸ್ಟ್ರಿ ಯಾರೋ ಒಂದು ಉದ್ಯೋಗ ಮಾಡ್ತಿರ್ತಾರೆ, ಬಿಸ್ನೆಸ್ ಮಾಡ್ತಿರ್ತೀರ, ಅವ್ರಿಗೆ ಹೆಚ್ಚಿನ ಲಾಭಾಂಶವನ್ನು ಕಾಣ್ತಿರ್ತೀರ. ಮತ್ತು ಸಿಮೆಂಟ್ ವ್ಯಾಪಾರ ಯಾರು ಮಾಡ್ತಿರ್ತಾರೆ, ಈ ಸಿಮೆಂಟ್ ವ್ಯಾಪಾರಿಗಳಿಗೆ ಈ ಮೇಷರಾಶಿಯ ಪ್ರತ್ಯೇಕವಾಗಿ ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಯಾರು ಹುಟ್ಟಿರ್ತಾರೋ, ಈ ಸಿಮೆಂಟ್ ವ್ಯಾಪಾರ ಯಾರು ಮಾಡ್ತಿರ್ತಾರೋ ಅಂಥವ್ರಿಗೆ ಒಂದು ಧನ ಲಾಭ, ವರಮಾನಗಳು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಯಾರು ಬಟ್ಟೆ ವ್ಯಾಪಾರಗಳು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಅಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಬಟ್ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಕೆಲವೊಂದು ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಕಾಲ ಅಂತ ಹೇಳ್ಬೋದು. ಅಂದರೆ ನೀವು ಏನೇ ಮಾಡಿದ್ರೂ ಕೂಡ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲಗಳು ಈ ಮಾಸದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಜಾಗೃತಿಯಾಗಿ ಈ ಟೈಮ್ನಲ್ಲಿ ಸ್ವಲ್ಪ ಮುಂದುವರಿಬೇಕಾಗುತ್ತೆ. ಈ ರಾಶಿಯವರು ಆತುರವಾಗಿ ಈ ತಿಂಗಳಿನಲ್ಲಿ ಕೆಲವೊಂದು ಪ್ರಯಾಣ ಬೇಡ. ಆದರೂ ಕೂಡ ದೂರ ಪ್ರಯಾಣ ಮಾಡಬೇಕಾದ್ರೆ ಸಡನ್ ಡಿಸಿಷನ್ ತೊಗೊಂಡು ಪ್ರಯಾಣ ಮಾಡೋದೇ ಬೇಡ. ಅದು ಪ್ರತ್ಯೇಕವಾಗಿ ನವಮಿ ದಿನ ಈ ಪ್ರಯಾಣವನ್ನು ತುಂಬ ಕಡ್ಡಾಯವಾಗಿ ಬೇಡ ಅಂತಲೇ ಹೇಳ್ಬೋದು. ಈ ಕಾಲದಲ್ಲಿ ಈ ತಿಂಗಳಿನಲ್ಲಿ ಆತುರವಾಗಿ ಯಾವುದೇ ದೂರ ಪ್ರಯಾಣ ಇರ್ಬೋದು, ಹತ್ತಿರದ ಪ್ರಯಾಣ ಇರ್ಬೋದು, ಅದನ್ನು ನಿರ್ದೇಶವಾಗಿ ಬೇಡ ಅಂತಲೇ ಹೇಳ್ಬೋದು. ಬಟ್ ಸಣ್ಣ ಪುಟ್ಟ ವಿಚಾರದಲ್ಲಿ ಏನೇ ಬಂದರೂ ಕೂಡ ಹೋಗ್ಬೋದು. ಬಟ್ ಇದು ಬಿಟ್ಟರೆ ನಿಮ್ಮ ಆರೋಗ್ಯ ರೂಪದಲ್ಲಿ ಏನು ಸಮಸ್ಯೆಗಳಾಗುತ್ತೆ ಅಂದರೆ, ಕೆಲವೊಂದು ಸಂಧಿವಾತ ಅಂತ ಹೇಳ್ತೀವಿ ನಾವು. ಅಂದರೆ ಮೊಣಕಾಲಿರ್ಬೋದು, ಮೊಣಕೈ ಇರ್ಬೋದು, ಅಲ್ಲಿ ಸಂಧಿವಾತಗಳು ಸ್ವಲ್ಪ ಕಾಡ್ತಾ ಇರುತ್ತೆ. ಇದು ಮೇಷರಾಶಿಯವರ ಈ ಮೇ ತಿಂಗಳಿನ ವೈಶಾಖ ಮಾಸದ
ಫಲಾನುಫಲಗಳಾಗಿತ್ತು. ಮತ್ತು ಈ ಒಂದು ಮೇಷರಾಶಿಯ ಒಂದು ಸಂಖ್ಯೆ, ಅದೃಷ್ಟದ ಸಂಖ್ಯೆ ಅಂತ ಹೇಳಿದ್ರೆ 4 ಆಗಿರುತ್ತೆ. ಈ ಒಂದು 4ನೇ ತಾರೀಕು ಇರ್ಬೋದು, ಅಥವಾ ಒಂದು ಬೇರೆ ನೀವು ಯಾವ್ದಾರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಈ ಒಂದು 4ನೇ ತಾರೀಕಿನ ಒಂದು ಯೂಸ್ ಮಾಡಿಕೊಂಡು ಒಂದು ಪ್ರಾರಂಭ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸೊ ನಮ್ಮ ಒಂದು ಚಾನಲ್ಗೆ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದಕ್ಕಿಂತ ನಿಮ್ಮ ಹೆಚ್ಚಿನ ವಿಚಾರದ ಏನಾದ್ರು ಕೇಳಬೇಕಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಉದ್ಯೋಗದಲ್ಲಿ ಸಮಸ್ಯೆ ಇರ್ಬೋದು, ಇನ್ನೂ ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಈ ನಂಬರ್ಗೆ ಕಾಲ್ ಮಾಡಿ. ಹರಿ ಓಂ.